ಶಿವಮೊಗ್ಗದ ಉಪಚುನಾವಣೆ ಶಿಗ್ಗಾವಿ ಕೈವಶ ಆಗಿರುವಂತದ್ದು 30 ವರ್ಷಗಳ ಬಳಿಕ ಕಾಂಗ್ರೆಸ್ಗೆ ಸಿಕ್ಕಂತ ಈ ಒಂದು ವಿಚಾರವಾಗಿ ಈಗ ಶಿಗ್ಗಾವಿ ಕಾಂಗ್ರೆಸ್ ತೆಕ್ಕೆಗೆ ಹಾವೇರಿ ಸಂಪೂರ್ಣ ಕಾಂಗ್ರೆಸ್ ಪಾಲಾಗಿದೆ. ಈಗ ಕರ್ನಾಟಕ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಶಿಗ್ಗಾವಿ ಈಗ ಕಾಂಗ್ರೆಸ್ ವಶದಲ್ಲಿದೆ. 30 ವರ್ಷಗಳ ನಂತರ ಈಗ ಕಾಂಗ್ರೆಸ್ ತೆಕ್ಕೆಗೆ ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಶಿಗ್ಗಾವಿ ಕ್ಷೇತ್ರದ ವಿಚಾರವಾಗಿ ನೋಡೋದಾದ್ರೆ ಸದ್ಯದ ಮಟ್ಟಿಗೆ 30 ವರ್ಷಗಳ ಬಳಿಕ ಕಾಂಗ್ರೆಸ್ ತೆಕ್ಕೆಗೆ ಶಿಗ್ಗಾವಿ ಸಿಕ್ಕಿದೆ. ಹಾವೇರಿ ಸಂಪೂರ್ಣವಾಗಿ ಈಗ ಕಾಂಗ್ರೆಸ್ ಪಾಲಾಗಿದೆ. 1999ರ ಬಳಿಕ ಕಾಂಗ್ರೆಸ್ ಕೈ ತಪ್ಪಿತ್ತು ಶಿಗ್ಗಾವಿ ಸವಣೂರು ಕ್ಷೇತ್ರ. ಈಗ ಹಾವೇರಿ ಎಲ್ಲಾ 6 ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗಿದೆ. ಯಾಸಿರ್ ಅಹಮದ್ ಪಠಾಣ್ ಗೆಲುವು ಒಂದು ಕಡೆ. ಈಗ ಭರತ್ ಬೊಮ್ಮಾಯಿಯವರ ವಿರುದ್ಧ 13,448 ಮತಗಳ ಅಂತರದಲ್ಲಿ ಜಯಗಳಿಸಿದ್ದಾರೆ. ಕಾರ್ಯಕರ್ತರ ಆ ಒಂದು ಸಂತಸ ಮುಗಿಲು ಮುಟ್ಟಿದೆ. ಯಾಸಿರ್ ಪಠಾಣ್ ಅವರು ನನ್ನನ್ನ ಗೆಲ್ಸಿದ್ದಕ್ಕೆ ಧನ್ಯವಾದಗಳು ಅಂತ ಕೂಡ ಒಂದು ಕಡೆ ಹೇಳಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಈಗ ಬೊಮ್ಮಾಯಿ ಕುಟುಂಬದವರಿಗೆ ಸೋಲಿನ ಈ ಒಂದು ವಿಚಾರ ಕಾಡ್ತಾ ಇದೆ. ದೇವರನ್ನು ಮನದಲ್ಲಿ ಇಟ್ಟ ನಮ್ಮ ತಂದೆ ತಾಯಿಯನ್ನು ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ಸಮುದಾಯಕ್ಕೆ ಸೇರಿದಂತ ನನ್ನನ್ನು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ವಿಶೇಷವಾಗಿ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಜನ ಇವತ್ತು ನನ್ನನ್ನು ಆಯ್ಕೆ ಮಾಡುವ ಮುಖಾಂತರ ಈ ದೇಶಕ್ಕೆ ಒಂದು ಭಾವೈಕ್ಯತೆ ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಮುಖ್ಯವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು, ಜಾರಕಿಹೊಳಿ ಸಾಹೇಬರು, ಜಮೀರ್ ಅಹಮದ್ ಸಾಹೇಬರು, ಶಿವಾನಂದ ಪಾಟೀಲ್, ಈಶ್ವರ್ ಖಂಡ್ರೆ ಸಾಹೇಬರು, ಅಂಕಳ ವೈದ್ಯ ಸಾಹೇಬರು, ಕುಮಾರಪುರ ಸಾಹೇಬರ ಅದಿಯಾಗಿ ಮಧು ಬಂಗಾರಕರ್ ಸಾಹೇಬರು, ವಿಶೇಷವಾಗಿ ಸೀರ್ ಅಹಮದ್ ಅವರು, ಆಮೇಲೆ ಬಹಳಷ್ಟು ನಮ್ಮ ಜಿಲ್ಲೆಯ ನಾಯಕರಾದಂಥ ಸನ್ಮಾನ್ಯ ಶಿವಣ್ಣವ್ರ ಸಾಹೇಬರು, ಭದ್ರಪ್ಪ ಲಮಾಣಿ ಅವರು, ಆಮೇಲೆ ಪ್ರಕಾಶ್ ಕೋಳಿವಾಡ್, ಶ್ರೀನಿವಾಸ ಮಾನೆ ಸಾಹೇಬರು, ನಮ್ಮ ಬಣಕಾರ್ ಸಾಹೇಬರ ಅದಿಯಾಗಿ ಸೋಮಣ್ಣ ಬೇವನಮಡದವರು, ಕಾಜಿ ಸಾಹೇಬರು, ವಿಶೇಷವಾಗಿ ಕಲ್ಲೂರು ಸಾಹೇಬರ ಅದಿಯಾಗಿ ನಮ್ಮ ಜಿಲ್ಲೆಯ ತಾಲೂಕಿನ ಎಲ್ಲ ಮುಖಂಡರ ಒಂದು ಆಶೀರ್ವಾದದಿಂದ ಇವತ್ತು ಜಯ ಆಗಿದೆ. ಅದಕ್ಕೆ ನಾನು ತುಂಬಾ ಎಲ್ಲರೂ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಕ್ಷೇತ್ರ ವಿಶೇಷವಾಗಿ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಇದು ಈ 3 ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಮುಂದುವರೆದಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲೆಯ 5 ಜನ ಶಾಸಕರ ಸಹಕಾರ ತೆಗೆದುಕೊಂಡು ನಮ್ಮ ಮುಖ್ಯಮಂತ್ರಿಗಳು ಸಹಕಾರ ತೆಗೆದುಕೊಂಡು ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸತತ 6 ಬಾರಿ ಗೆದ್ದಿದ್ದಿಲ್ಲ ಇಲ್ಲಿ ಕಾಂಗ್ರೆಸ್. ಇದು ಮೊದಲ ಮತ್ತೆ 6 ಬಾರಿ 27 ವರ್ಷಗಳ ಬಳಿಕ ಮೊದಲು ಕಾಂಗ್ರೆಸ್ ಗೆದ್ದಿದೆ. 30 ವರ್ಷ 94 ರಲ್ಲಿ ಗೆದ್ದಿತ್ತು ಹೊನ್ನೂರು ಸಾಹೇಬರು. ನಂತರ 2024ರಲ್ಲಿ ನನಗೆ ಅವಕಾಶ ಸಿಕ್ಕಿದೆ. ಸತತವಾಗಿ 4 ತಿಂಗಳಿಂದ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು, ಸನ್ಮಾನ್ಯ ಎಐಸಿಸಿ ಕಾರ್ಯದರ್ಶಿಗಳಾದ ಮೈಲಾ ಜಯಕುಮಾರ್ ಸಾಹೇಬರು ಈ ಕ್ಷೇತ್ರವನ್ನು ಗೆಲ್ಲಲೇಬೇಕಂತ 4 ತಿಂಗಳಿಂದ ಸತತವಾಗಿ ಪ್ರತಿದಿನ ಈ ಕ್ಷೇತ್ರದಲ್ಲಿ ಕೆಲಸ. And they were sitting here in the constituency by using money power. That is what has helped them. Apart from that, I would like to give my thanks to each and every Karyakarta who has worked for me day and night in this particular election. And I wish all the Shiggaon Savanur people, I pray to God that more development happens and all of them benefit out of it. Thank you. Thank you, sir. And they were sitting here in the constituency by using money power. ಈಗಾಗಲೇ ಸದ್ಯದ ಮಟ್ಟಿಗೆ ಭರತ್ ಬೊಮ್ಮಾಯಿ ಅವರ ಸೋಲು, ಯಾಸಿರ್ ಪಠಾಣ್ ಅವರ ಗೆಲುವು ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಬಲ ತಂದು ಕೊಟ್ಟಿದೆ. 30 ವರ್ಷಗಳ ಬಳಿಕ ಈಗ ಕಾಂಗ್ರೆಸ್ ತೆಕ್ಕೆಗೆ ಈಗ ಮತ್ತೆ ಶಿಗ್ಗಾವಿ ಸಿಕ್ಕಿರುವಂತದ್ದು ಭರತ್ ಬೊಮ್ಮಾಯಿ ಅವರ
ಈ ಒಂದು ಸೋಲು ಎಲ್ಲೋ ಒಂದು ಕಡೆ ಮೊದಲ ಚುನಾವಣೆಯೇ ಆಘಾತವನ್ನ ಕೊಟ್ಟಿದೆ. ಎಸ್ಸಿನ ಸಂಡೂರಿನಲ್ಲಿ ಮತ್ತೆ ಕೈ ಆಧಿಪತ್ಯವನ್ನ ಸಾಧಿಸಿರುವಂತದ್ದು ಬಿಜೆಪಿಗೆ ಭಾರಿ ಸೋಲಾಗಿದೆ. ಪತಿಯಿಂದ ತೆರವಾದಂತಹ ಸ್ಥಾನಕ್ಕೆ ಇನ್ನು ಮುಂದೆ ಶಾಸಕಿಯಾಗಿ ಪತ್ನಿ ಮುಂದುವರಿತಾರೆ. ಲಾರ್ಡ್ ರಣತಂತ್ರಕ್ಕೆ ಕಮಲ ಪಡೆ ಮುಗ್ಗರಿಸಿದೆ. 3 ಕ್ಷೇತ್ರದಲ್ಲೂ ಕೂಡ ಒಬ್ಬೊಬ್ರು ಒಂದೊಂದು ಉಸ್ತುವಾರಿಕೆಯನ್ನ ವಹಿಸಿಕೊಂಡಿದ್ರು. ಕರ್ನಾಟಕ ಉಪಚುನಾವಣೆ ಒಂದು ಕಡೆ ಕಾಂಗ್ರೆಸ್ ತೆಕ್ಕೆಗೆ 3 ಕ್ಷೇತ್ರ ಇರುವಂತದ್ದು. ಇದಾದ ನಂತರ ಸಂತೋಷ್ ಲಾಡ್ ರಣತಂತ್ರಕ್ಕೆ ಕಮಲ ಪಡೆ ಮುಗ್ಗರಿಸಿದೆ. ಸಂಡೂರು ಅಖಾಡದಲ್ಲಿ ಗೆದ್ದು ಬೀಗಿದೆ ಕಾಂಗ್ರೆಸ್. ಈಗ ತೊಡೆತಟ್ಟಿ ಸವಾಲನ್ನ ಹಾಕಿದ್ರು ಬಂಗಾರು, ಆದರೆ ಅದು ವರ್ಕೌಟ್ ಆಗಿಲ್ಲ. ಈಗ ಕೈ ಆಧಿಪತ್ಯವನ್ನ ಸಂಡೂರಿನಲ್ಲಿ ಮತ್ತೆ ಸಾಧಿಸಿರುವಂತದ್ದು. ಈ ತುಕಾರಾಂ ಅವರು ಮೊದಲು ಶಾಸಕರಾಗಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬೀಗಿ ಕೇಂದ್ರಕ್ಕೆ ಆಯ್ಕೆಯಾದರು. ಪತಿಯಿಂದ ತೆರವಾಗಿದ್ದಂತ ಸ್ಥಾನಕ್ಕೆ ಈಗ ಪತ್ನಿ ಶಾಸಕಿಯಾಗಿರುವಂತದ್ದು. ಲಾರ್ಡ್ ರಣತಂತ್ರಕ್ಕೆ ಕಮಲ ಪಡೆ ಮುಗ್ಗರಿಸಿದೆ. ಸಂಡೂರು ಅಖಾಡದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ತೊಡೆತಟ್ಟಿದ್ದಾರು ಬಂಗಾರು. 9,649 ಮತಗಳ ಅಂತರದಿಂದ ಪರಾಭವಗೊಂಡ್ರು ಬಂಗಾರು ಹನುಮಂತು. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣಗೆ 93,616 ಮತಗಳು ಬಂದಿರುವಂತದ್ದು. ಮೊದಲ ಬಾರಿಗೆ ಮಹಿಳೆ ಗೆದ್ದಿದಂತ ಇತಿಹಾಸ ಕೂಡ ನಿರ್ಮಾಣವಾಗಿದೆ. ಅನ್ನಪೂರ್ಣ ತುಕಾರಾಂ ಮೊದಲ ಬಾರಿಗೆ ಮಹಿಳೆ ಗೆದ್ದಂತ ಇತಿಹಾಸ. ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು 83,967 ಮತಗಳ ಪಡೆದುಕೊಂಡಿರುವಂತಹ ವಿಚಾರವಾಗಿ ಸಂಡೂರಿನಲ್ಲಿ ಗೆಲುವಿನ ಓಟವನ್ನ ಕಾಂಗ್ರೆಸ್ ಮುಂದುವರೆಸಿದೆ. ತನ್ನ ಭದ್ರಕೋಟೆಯನ್ನ ಮತ್ತಷ್ಟು ಭದ್ರವಾಗಿಸಿಟ್ಟುಕೊಂಡಿದೆ. ಹೊಸ ರಾಜಕೀಯ ಇತಿಹಾಸವನ್ನ ಸೃಷ್ಟಿಸುವ ನಿರೀಕ್ಷೆಯಲ್ಲಿದ್ದಂತಹ ಬಿಜೆಪಿಗೆ ಮತ್ತೆ ಮುಖಭಂಗ ಆಗಿರುವಂತದ್ದು. ಇಲ್ಲಿ ಸಂಡೂರು ಕುರುಕ್ಷೇತ್ರದಲ್ಲಿ ಅನ್ನಪೂರ್ಣ ತುಕಾರಾಂ